ರಾಜ್ಯದ ಉಪಮುಖ್ಯಮಂತ್ರಿಗಳು ಬ್ಯಾಕ್ ಟು ಬ್ಯಾಕ್ ಗರಂ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಈ ಎಸ್ಐಟಿ ತನಿಖೆಯಲ್ಲಿ ಹೊರಬೀಳಬೇಕಾದ ಸತ್ಯ ಏನೂ ಇಲ್ಲ, ಇವೆಲ್ಲವೂ ಬುರುಡೆ ಅಂತ. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ, ಡಿಕೆ ಮತ್ತೊಮ್ಮೆ ಗರಂ ವ್ಯಕ್ತಪಡಿಸಿದ್ದಾರೆ. ಠಾಣೆಗೆ ಬಂದು ಸುಳ್ಳೋ ಪಳ್ಳೋ ಹೇಳ್ತಾರೆ, ಕೋರ್ಟಿಗೆ ಹೋಗಿ ಹೇಳಿಕೆ ಕೊಟ್ಟಿದ್ದರು. ಸರ್ಕಾರ ತನಿಖೆ ಮಾಡಲಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ರು, ಅದು ನಿಮಗೆ ಯಾಕೆ? ನಾನು ಸರ್ಕಾರದ ತನಿಖೆಯ ಭಾಗವಾಗಿಲ್ಲ. ಹಾಗಾದ್ರೆ ಉಪಮುಖ್ಯಮಂತ್ರಿ ಸ್ಥಾನನ ಇನ್ನೂ ಇಟ್ಕೊಂಡಿದ್ದೀರಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ, ಅವರು ಹೇಳೋ ಒಂದೊಂದು ಸಾಲು, ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ಳುತ್ತೇವೆ. ತಗೊಳ್ಳಿ. ಯಾರೋ ಒಬ್ಬ ಕುಮ್ಮಕ್ಕು ಕೊಡುತ್ತಿದ್ದಾನೆ, ಅದ್ರ ಮಾಹಿತಿ ನಿಮಗಿದ್ರೆ ಎಸ್ಐಟಿಗೆ ತಿಳಿಸಿ. ಸಿಎಂ ಅವರ ಬಗ್ಗೆಯೇ ಕೊಲೆಗಾರ ಎಂದಿದ್ದಾನೆ, ಆ ಮಾಹಿತಿಯನ್ನು ಕೂಡ ಎಸ್ಐಟಿಗೆ ತಿಳಿಸಿ ನೀವು. ಅದರ ಮಾಹಿತಿ ನಮಗಿದೆ ಎಂದ ಡಿಕೆಶಿ, ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಟುಕೊಳ್ಳೋದು, ಸುದೀರ್ಘವಾಗಿ ಇಟ್ಟುಕೊಳ್ಳೋದು ಅಪರಾಧ. ಹೋಗಿ ಎಸ್ಐಟಿಗೆ ಹೇಳಿ, ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಡಿಕೆ ಶಿವಕುಮಾರ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಮೊನ್ನೆನೂ ಹೇಳಿದ್ರು, ನಿನ್ನೆನೂ ಹೇಳಿದ್ರು, ಇವತ್ತು ಹೇಳಿದ್ರು. ಜನ ಪೊಲೀಸ್ ಠಾಣೆಗೆ ಹೇಳಿ ಸುಳ್ಳೋ ಪಳ್ಳೋ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಎಸ್ಐಟಿಯ ಮುಂದೆ ನಾಟಕ ಆಡ್ತಾ ಇದ್ದಾರೆ, ಎಸ್ಐಟಿಯ ಮುಂದೆ ಕತೆ ಕಟ್ಟುತ್ತಿದ್ದಾರೆ, ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡ್ತಾರೆ. ಅಲ್ರಯ್ಯ, ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡೋದಕ್ಕೆ ಭಾರತದ ಪ್ರತಿಯೊಬ್ಬ ಭಾರತೀಯನಿಗೂ ಅಧಿಕಾರ ಇದೆ. ಅದನ್ನು ನಿರಾಕರಿಸೋದಕ್ಕೆ ಹೂ ಆರ್ ಯು? ಅದಕ್ಕೆ ಅಭ್ಯಂತರ ಮಾಡೋದಕ್ಕೆ ಹೂ ಆರ್ ಯು? ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಹೂ ಆರ್ ಯು? ಠಾಣೆಗೆ ಜನ ಹೋಗ್ತಾರೆ, ನ್ಯಾಯಾಧೀಶರ ಮುಂದೆನೂ ಹೇಳಿಕೆ ಕೊಡ್ತಾರೆ. ಈಗ ಗರಂ ಆಗಿರ್ತಕ್ಕಂತಹ ಡಿಕೆಶಿಯ ಮಾತನ್ನ ನೀವು ಕೇಳಿಸ್ಕೊಳ್ಳಿ. ಐ ಆಮ್ ಟೆಲಿಂಗ್ ಯು, ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇರ್ತೀನಿ, ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ. ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಭಾಗಿಯಾಗ್ತಾ ಇಲ್ಲ ಅಂತಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ CM ಆಗಲಿ ಅದು ಇದನ್ನು ನಮ್ಮ CLPಲಿ ನಮ್ಮ ಇವರ MLAಗಳು ಇಲ್ಲಿ ಮಾತಾಡಿದ್ದಾರೆ. ನಮ್ಮ MLAಗಳೆಲ್ಲ ಶಿವಲಿಂಗೇಗೌಡರು ಆದಿಯಾಗಿ, ನಮ್ಮ ಗೋಪಾಲ್ ಕೃಷ್ಣ, ನಮ್ಮ ಪುತ್ತೂರು MLA, ನಮ್ಮ MLC, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು, ರಮನಾಥ್ ರೈ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ. ಅವರು ಬಂದು ನಮಗೆ CMಗೆಲ್ಲ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ. ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿದ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು, ನಮ್ಮ ಪಾರ್ಟಿಲೂ CM ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, CMನೇ ಕೊಲೆಗಾರ ಅಂತ ಹೇಳಿದ್ದಾನೆ, ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ, ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಸೊ ಏನು ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು. ಅದನ್ನು ನಾನು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್. ನನಗೆ ಅವ್ರು ಯಾರು ಪೊಲೀಸವ್ರು ಮಾಡ್ತವ್ರೆ ಅನ್ನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಹೋಮ್ ಮಿನಿಸ್ಟರ್ ಇದ್ದಾರೆ, ದೇ ವಿಲ್ ಡೀಲ್ ವಿತ್ ಇಟ್. ಕಾನೂನು ಬ್ರೇಕ್ ಹಾಕೋದು ನಾನಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವರೇ ತೀರ್ಮಾನ ಮಾಡಬೇಕು. ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಷನ್ ಫ್ರಮ್ ಅವರ್ ಓನ್ ಸೋರ್ಸ್. ನನಗೆ ನಾವು ಪೊಲೀಸವರು ಮಾತಾಡೋದಕ್ಕಿಲ್ಲ. ಅಲ್ಲಿ 100 ಜನ ಇದ್ದಾರಲ್ಲ, ಬೆಳಗ್ಗೆ ಸಾಯಂಕಾಲ ಹಿಂದೆ ಹೋಯ್ತಾ ಇರೋರು ಇದ್ದಾರಲ್ಲ, ನೀವು TVಯವರು ಇದ್ದೀರಲ್ಲ, ಫಾರಿನ್ TVನೂ ಬಂದಿದೆ, ಇಂಡಿಯಾ TVನೂ ಬಂದಿದೆ, ಕೇರಳ TVನೂ ಬಂದಿದೆ, ಎಲ್ಲ TVನೂ ಬಂದಿದೆ. ನೀವೇನು ಮಾಹಿತಿ ಕೊಡ್ತಾ ಇದ್ದೀರಾ ಅದು ನಾವು ನೋಡ್ಕೊಳ್ತಾ ಇದ್ದೀವಿ. ನಾವು ಐ ಆಮ್ ಟೆಲಿಂಗ್ ಯು, ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇರ್ತೀನಿ, ನನ್ನ ವೈಯಕ್ತಿಕ. SIT ಅಧಿಕಾರಿಗಳು ಯಾರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವುಗಳು 100 ಜನ ಅವರು ಹಿಂದೆ ತಿರುಗಾಡ್ತಾ ಇದ್ದೀರಾ. ಯಾರ ಬಗ್ಗೆ ಮಾತನಾಡೋದು ನೀವು? ಮಾಧ್ಯಮದವ್ರ ಬಗ್ಗೆ ಮಾತನಾಡೋದೇನು? ನಿಮ್ಮ ಹಿಂದೆ 50 ಬಾರಿ ನಾವು ತಿರುಗಾಡದಲೇ ಇದ್ದರೆ ಸ್ಕ್ರೀನ್ ಮೇಲೆ ನಿಮ್ಮ ಮುಖ ಕಾಣಿಸೋದಿಲ್ಲ. ರಾಜ್ಯದ ಜನರಿಗೆ ನಿಮ್ಮ ಮುಖ ಹೆಂಗಿದೆ ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಮಾಧ್ಯಮದವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಬೇಡಿ. ತಾವು 100 ಜನ ಹಿಂದೆ ಹೋಗ್ತೀರಾ, ನೀವುಗಳು ನೀವೇ ತೋರಿಸಿ,
ನೀವು ಯಾಕೆ ತೋರಿಸ್ತಾ ಇಲ್ಲ? ನಾವು ಏನು ತೋರಿಸ್ಬೇಕು ಏನು ತೋರಿಸ್ಬಾರ್ದು ಅನ್ನೋ ಪರಿಜ್ಞಾನ ಮತ್ತು ವಿವೇಚನೆ ನಮ್ಗಳಿಗಿದೆ. ಯಾವುದನ್ನು ತೋರಿಸಬೇಕು ಮತ್ತು ಯಾರನ್ನು ಯಾವಾಗ ತೋರಿಸಬೇಕು ಅನ್ನೋದು. ಹಾಗಾಗಿ ಮಾತನಾಡಬೇಕಾದ್ರೆ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಸೊ ಅಲ್ಲಿ ಯಾರು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ಅಧಿಕಾರಿಗಳ ಹೆಸರು ಕೂಡ ಗೊತ್ತಿಲ್ವಂತೆ. ಇದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.